ಬರ್ತಿದ್ದಾರೆ ರೀ. ಅದೇನು ಅವ್ರು ನಮ್ ಕಡೆನೆ ಬರ್ತಿದ್ದಾರೆ? ಹೇಳ್ತೀನಿ. ಸರ್ ನಮಸ್ತೆ ಸರ್. ನಮಸ್ತೆ. ತಗೊಳ್ಳಿ ಸರ್ ನಿಮ್ ಕೀ. ಥ್ಯಾಂಕ್ ಯು. ಸ್ಕೂಟಿ ಇವಾಗ ಕಂಡೀಷನ್ ಅಲ್ಲೇ ಇದೆ ಅಲ್ವಾ? ಫುಲ್ ಕಂಡೀಷನ್ ಅಲ್ಲಿ ಇದೆ ಸರ್. ಗುಡ್, ವೆರಿ ಗುಡ್. ನೀವಿನ್ ಹೊರಡಿ. ಓಕೆ ಸರ್. ಓಕೆ. ಇದೇನ್ರಿ ಅವರು ಸ್ಕೂಟಿ ಕೊಟ್ಟು ಹೋಗ್ತಿದಾರಲ್ಲ? ನಿನಗೋಸ್ಕರನೇ ಶ್ಯಾಮ. ನನ್ಗೋಸ್ಕರನಾ? ನಿನಗ್ ಸ್ಕೂಟಿ ಕಲ್ಸೋದಕ್ಕೆ ಅಂತಾನೆ ಇದನ್ನ ತರಿಸಿರೋದು. ನನ್ಗೆ ಸ್ಕೂಟಿ ಕಲಿಸ್ತೀರಾ? ಹೌದು. ನನಗ್ ಯಾಕ್ರಿ ಇದೆಲ್ಲ? ಯಾಕೆ ಅಂದ್ರೆ ಏನ್ ಶ್ಯಾಮ, ನಿನ್ನೆ FM ಸ್ಟೇಷನ್ ನಿಂದ ಫ್ಯಾಕ್ಟ್ರಿಗೆ ಹೋಗೋದಕ್ಕೆ ನಿನಗ್ ವೆಹಿಕಲ್ ಸಿಗ್ದಂಗೆ ಎಷ್ಟು ಕಷ್ಟ ಆಯ್ತು ಅಂತ ಮರ್ತ್ಬಿಟ್ಯಾ? ನಿಂಗ್ ಡ್ರೈವಿಂಗ್ ಬರಲ್ಲ ಅಂತಾನೆ ಅಲ್ವಾ ಅಷ್ಟು ಕಷ್ಟ ಆಗಿದ್ದು. ಅದೇ ನಿನಗ್ ಸ್ಕೂಟಿ ಕಲಿಸ್ದೆ ಅಂತ ಇಟ್ಕೋ, ನಿನ್ ಟೈಮ್ ನಿನ್ ಕೈಯಲ್ಲಿರುತ್ತೆ. ಆಗ ನಿನ್ನ ಫ್ಯಾಕ್ಟ್ರಿಗೆ ಯಾರು ಕರ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಫ್ಯಾಕ್ಟ್ರಿಯಿಂದ FM ಸ್ಟೇಷನ್ಗೂ ಯಾರು ಕರ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ನಿನ್ ಪಾಡಿಗೆ ನೀನು ಹ್ಯಾಪಿಯಾಗಿ ಹೋಗ್ಬೋದು, ಹ್ಯಾಪಿಯಾಗಿ ಬರ್ಬೋದು. ಅದಕ್ಕೆ ನಿನಗೆ ಸ್ಕೂಟಿ ಕಲ್ಸೋಣ ಅಂದ್ಕೊಂಡಿದ್ದು ಶ್ಯಾಮ. ಏನಂತೀಯ? ನನ್ ಬಗ್ಗೆ ಇಷ್ಟೆಲ್ಲ ಯೋಚಿಸೋ ಇಷ್ಟು ಒಳ್ಳೆ ವ್ಯಕ್ತಿ ನನಗೆ ಗಂಡ ಆಗಿದ್ದು ನನ್ನ ಅದೃಷ್ಟ ಅಂತೀನಿ. ಬಾ ತಗೋ, ಕೀಸ್ ತಗೋ. ರೀ, ಶ್ಯಾಮ, ಇಲ್ಲಿರೋದು ಆಕ್ಸಿಲರೇಟರ್, ಇದು ಸ್ಟಾರ್ಟ್ ಬಟನ್, ಇದು ಬ್ರೇಕು. ಹೀಗೆ ಸ್ಟಾರ್ಟ್ ಮಾಡಿ ಹೀಗೆ ಕಂಟ್ರೋಲ್ ಮಾಡ್ತಾ ನಿಧಾನವಾಗಿ ಹೋದ್ರಾಯ್ತು. ಹಾಗಲ್ಲ ಶ್ಯಾಮ, ಕೈನ ಇಲ್ಲಿ ನೋಡು, ಇಲ್ಲಿ ಇಟ್ಕೊಂಡು ಇದನ್ನ ಹೀಗೆ ಹಿಡಿದು ಹೀಗೆ ಪ್ರೆಸ್ ಮಾಡಬೇಕು. ಹಾಗೆ ಓಕೆನಾ? ಅರ್ಥ ಆಯ್ತು ಅಲ್ವಾ? ಅದು ಈಗ ಸ್ವಲ್ಪ ಮುಂದೆ ಹೋಗು, ನಿಧಾನವಾಗಿ ಬಿಡು. ಹಾ, ಶ್ಯಾಮ ಶ್ಯಾಮ ಶ್ಯಾಮ, ನಿಲ್ಲು 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 ನಿಲ್ಲು. ಏನಾಯ್ತ್ರಿ? ಈಗ ನಿನಗೆ ಸ್ಕೂಟಿ ಬಂದ ಹಾಗೇನೆ ನೀನೊಬ್ಳೇನೆ ಪ್ರಾಕ್ಟೀಸ್ ಮಾಡು. ಓಕೆನಾ? ನೀ ಇಲ್ಲೇ ಇರು.
ಓಕೆ ಕಮ್ ಶ್ಯಾಮ. ಶ್ಯಾಮ ಹಾಗೆ ಬಾ, ಹಾಗೆ ಸ್ಟ್ರೈಟ್ ಆಗಿ ಅಷ್ಟೇ. ಸೂಪರ್ ಶ್ಯಾಮ, ಗುಡ್, ಪರ್ಫೆಕ್ಟ್. ಎಲ್ಲಿ ಶ್ಯಾಮ, ನೀನ್ ತುಂಬಾ ಗ್ರೇಟ್. ತುಂಬಾ ಬೇಗ ಸ್ಕೂಟಿ ಕಲ್ತೆ ಗೊತ್ತಾ? ಅದ್ರಲ್ಲಿ ನನ್ ಟ್ಯಾಲೆಂಟ್ ಏನೂ ಇಲ್ಲ ರೀ, ನೀವೇ ಅಷ್ಟ್ ಚೆನ್ನಾಗಿ ನನ್ಗೆ ಹೇಳ್ಕೊಟ್ಟಿದ್ದು. ಇಲ್ಲ ಇಲ್ಲ, ನೀನೇ ಚೆನ್ನಾಗಿ ಕಲ್ತ್ಕೊಂಡಿದ್ದು. ಇಲ್ಲ ಇಲ್ಲ, ನೀವೇ ನನ್ಗೆ ಅಷ್ಟು ಚೆನ್ನಾಗಿ ಕಲ್ಸಿದ್ದು. ಅಲ್ಲ ನೀನೇ ಶ್ಯಾಮ. ಇಲ್ಲ ನೀವೇ. ನಾನಲ್ಲ ಶ್ಯಾಮ, ನೀನೇ ಚೆನ್ನಾಗಿ ಕಲ್ತ್ಕೊಂಡೆ. ಇಲ್ಲ ರೀ, ನೀವೇ ಚೆನ್ನಾಗಿ ಹೇಳ್ಕೊಟ್ಟಿರೋದು. ಅಲ್ಲ ನೀನೇ. ಇಲ್ಲ ನೀವೇ. ಹಾಗಾದ್ರೆ ಇಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಈಗ ಬರೋಣ ಶ್ಯಾಮ. ನಾನ್ ಚೆನ್ನಾಗಿ ಕಲ್ಸಿದ್ದಕ್ಕೇನೆ ನೀ ಚೆನ್ನಾಗಿ ಕಲ್ತ್ಕೊಂಡೆ, ಓಕೆನಾ? ಓಕೆ. ಇಷ್ಟು ಬೇಗ ನೀನ್ ರೈಡಿಂಗ್ ಕಲ್ತ್ಕೊಂಡಿದ್ದಕ್ಕೆ ನಿನಗೇನಾದ್ರೂ ಗಿಫ್ಟ್ ಕೊಡ್ಬೇಕು ಅನ್ನಿಸ್ತಿದೆ. ಏನ್ ಬೇಕು ಕೇಳು. ಗಿಫ್ಟಾ? ಏನು ಅಂದ್ರೆ ಒಂದ್ ನಿಮಿಷ ಕಾರ್ ನಿಲ್ಸಿ. ಯಾಕೆ? ಕಾರ್ ನಿಲ್ಸಿ. ಇಲ್ಲಿ ಯಾಕೆ ನಿಲ್ಸು ಅಂದೆ? ಗಿಫ್ಟ್ ತಗೊಳ್ಳೋಣ ಅಂತ. ಗಿಫ್ಟಾ? ಏನ್ ಗಿಫ್ಟು? ಆ ಗಿಫ್ಟ್ ಮಲ್ಲಿಗೆ ಹೂವ? ಹೌದು. ಓಕೆ ಓಕೆ. ಈ ಹೆಣ್ಣು ಮಕ್ಕಳಿಗೆ ಗಂಡ ಎಷ್ಟು ಕೋಟಿ ಕೊಟ್ಟು ಗಿಫ್ಟ್ ತಂದ್ರೂ ಅದು 3 ಮೊಳ ಮಲ್ಲಿಗೆಗಿಂತ ಕಡಿಮೆನೇ ಆಗತ್ತೆ. ನಿಜಾನೇ ಅಲ್ವಾ? ನಮ್ ಹೆಣ್ಮಕ್ಳಿಗೆ ಹೂವು ಅಂದ್ರೆ ಅಷ್ಟಿಷ್ಟ. ದುಡ್ಡು ಕೊಡಿ. ದುಡ್ಡು ಕೊಡ್ರಿ. ಏನ್ ಬೇಕಮ್ಮ? ತಗೊಳ್ಳಿ, ನನ್ಗೆ ಮಲ್ಲಿಗೆ ಹೂವ ಬೇಕು. ಸರಿನಮ್ಮ. ಕೊಡಿ ಅಕ್ಕ. ಏನ್ ಹಾಗೆ ನೋಡ್ತಿದ್ದೀರಾ? ನನ್ನಿಷ್ಟ. ನನ್ನ ಹೆಂಡತಿನ ಹೇಗ್ ಬೇಕೋ ಹಾಗೆ ನೋಡ್ತೀನಿ. ಕೇಳೋದಿಕ್ಕೆ ನೀನ್ ಯಾರು? ಸರಿ, ನೋಡ್ಕೊಳ್ಳಿ. ಆದ್ರೆ ಡ್ರೈವ್ ಮಾಡ್ಬೇಕಲ್ವಾ? ಮುಂದೆ ನೋಡಿ. ಓಕೆ ಓಕೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಶ್ಯಾಮ, ಅಮ್ಮ ಶ್ಯಾಮ. ಶ್ಯಾಮ ಅಖಿಲ್ ಹೊರಗಡೆ ಹೋಗಿದ್ದಾರೆ ರೀ. ಹೊರಗಡೆ ಹೋಗಿದಾರಾ? ಎಲ್ಲಿಗೆ? ಅದು ಎಲ್ಲಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ಅಲ್ವಾ ಮಾವ ನಮಗ್ ಗೊತ್ತಾಗೋದು. ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳೋಣ ಅಂತ ಬಾಯಿ ತುದಿಗ್ ಬಂದಿತ್ತು, ಆದ್ರೆ ಕೇಳೋದ್ಯಾಕೆ ಅಂತ ಸುಮ್ನಾದೆ. ಒಳ್ಳೆ ಕೆಲಸ ಮಾಡ್ದಮ್ಮ. ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಆಚೆ ಹೋಗ್ತಿರುವಾಗ ಎಲ್ಲಿಗೆ ಹೋಗ್ತಿದ್ದೀರಾ, ಎಷ್ಟೊತ್ತಿಗೆ ಬರ್ತೀರಾ ಅಂತ ಪ್ರಶ್ನೆಗಳನ್ನ ಬುದ್ಧಿರೋರು ಯಾರು ಕೇಳಬಾರ್ದು. ಅಲ್ಲಿ ನೋಡಿ, ಅವರೇ ಬಂದ್ಬಿಟ್ರು. ಏನ್ ಮಮ್ಮಿ? ಏನಿಲ್ಲಪ್ಪ, ನಿಮ್ ಬಗ್ಗೆನೇ ಮಾತಾಡ್ತಿದ್ವಿ. ಶ್ಯಾಮ, ನಿನ್ಗೊಂದು ಗುಡ್ ನ್ಯೂಸ್ ಅಮ್ಮ. ಏನ್ ಮಾವ ಅದು? ನೀನು ದಿನ ಫ್ಯಾಕ್ಟ್ರಿಗೆ ಹೋಗಿ ಮಸಾಲಾ ಪೌಡರ್ ರೆಡಿ ಮಾಡ್ತಿರೋದ್ರಿಂದ ನಮ್ಮ ಪ್ರೊಡಕ್ಷನ್ ಲಾಸ್ಟ್ ಮಂತ್ಗಿಂತ ಈ ಮಂತ್ ತುಂಬಾ ಜಾಸ್ತಿ ಆಗಿದೆ. ಪ್ರೊಡಕ್ಷನ್ ಮತ್ತೆ ಸೇಲ್ಸ್ ಜಾಸ್ತಿ ಆಗಿರೋದ್ರಿಂದ ಆಟೋಮೆಟಿಕ್ ಆಗಿ ಪ್ರಾಫಿಟ್ ಕೂಡ ಹೆಚ್ಚಾಗಿದೆ. ಸೊ ಟೋಟಲ್ ಆಗಿ ಈ ಕ್ರೆಡಿಟ್ ಎಲ್ಲ ನಿಂದೇನಮ್ಮ. ಇದ್ರಲ್ಲಿ ನಂದೇನಿದೆ ಮಾವ? ವರ್ಕರ್ಸ್ ಎಲ್ಲ ಟೈಮ್ ವೇಸ್ಟ್ ಮಾಡದೆ ಶ್ರದ್ಧೆಯಿಂದ ಕೆಲಸ ಮಾಡಿದಕ್ಕೆ ಪ್ರೊಡಕ್ಷನ್ ಹೆಚ್ಚಾಯ್ತು. ನೀನ್ ಅಲ್ಲಿರೋದ್ರಿಂದಾನೇ ಅವ್ರಷ್ಟು ಶ್ರದ್ಧೆ ವಹಿಸಿ ಕೆಲಸ ಮಾಡಿರೋದು. ನೀನು ಒಪ್ಕೊಂಡ್ರು ಒಪ್ಕೊಳ್ದೇ ಇದ್ರು ಟೋಟಲ್ ಆಗಿ ಆ ಕ್ರೆಡಿಟ್ ಎಲ್ಲ ನಿನಗೆ ಸೇರುತ್ತಮ್ಮ.
ಎಷ್ಟೆಲ್ಲ ಹೊಗಳಿಸ್ಕೊಂಡಿದ್ಯಾ? ಪಾರ್ಟಿ ಯಾವಾಗ ಕೊಡ್ತಿದ್ಯಾ ಶ್ಯಾಮ? ಯಾವಾಗ್ಲೋ ಯಾಕಕ್ಕ, ಈಗ್ಲೇ ಕೊಡ್ತೀನಿ. ಏನ್ ಹೂ ಕೊಡ್ತಿದ್ಯಲ್ಲ? ಪಾರ್ಟಿ ಅಂತ ಹೇಳಿ ಹೂ ಕೊಡ್ತಿದ್ಯಾ? ಹೆಣ್ಮಕ್ಳಿಗೆ ಕೊಡೋದ್ರಲ್ಲಿ ಎಲ್ಲದಕ್ಕಿಂತ ಬೆಲೆ ಬಾಳೋದು ಈ ಹೂವೇ ಅಲ್ವಾ ಅಕ್ಕ? ಮುತ್ತೈದೆತನಕ್ಕೆ ಗುರ್ತಾಗಿರೋ ಈ ಹೂ ಕೊಡೋದಿಕ್ಕೂ ತಗೊಳ್ಳೋದಿಕ್ಕೂ ಅದೃಷ್ಟ ಇರ್ಬೇಕು. ಸರಿಯಾಗಿ ಹೇಳಿದ್ಯಮ್ಮ. ವೈದೇಹಿ ಅಕ್ಕ ಎಲ್ಲಿ? ಕಿಚನ್ ಅಲ್ಲಿದ್ದಾಳೆ. ಅಕ್ಕ, ನಿಮ್ಗೋಸ್ಕರ ಏನ್ ತಂದೆ ಹೇಳಿ? ಮಲ್ಗೆ ಹೂವು. ಹೇಗ್ ಹೇಳಿದ್ರಿ ಅಕ್ಕ? ನಿನ್ಗಿಂತ ಮೊದ್ಲು ಮಲ್ಗೆ ಹೂವಿನ ಘಮ ಘಮ ಪರಿಮಳ ಬಂತು. ಏನಿವತ್ ಸ್ಪೆಷಲ್ ಮಲ್ಗೆ ಹೂ ತಗೊಂಡಿದ್ದು? ಸುಮ್ನೆ ತಗೊಂಡೆ ಅಕ್ಕ. ಸುಮ್ನೆ ತಗೊಂಡ್ಯಾ ಅಥವಾ ನಿನ್ ಗಂಡ ಕೊಡ್ಸಿದ್ದ? ಛೀ, ಹೋಗಕ್ಕ. ನಿನ್ ಗಂಡ ಕೊಡ್ಸಿದ್ರು ಕೂಡ ನೀನ್ ನನ್ಗೆ ಹೇಳಲ್ಲ ಬಿಡು. ಎಷ್ಟೇ ಆದ್ರೂ ಗಂಡ ಹೆಂಡತಿ ನೀವ್ ಒಂದೇ ಅಲ್ವಾ? ನಾವು ಒಂದೇ ಆದ್ರೂ ಕೂಡ ಅಕ್ಕ ತಂಗಿ ನಾವ್ ಕೂಡ ಒಂದೇ ಅಲ್ವಾ? ಕರೆಕ್ಟ್ ಆಗಿ ಹೇಳ್ದೆ ಶ್ಯಾಮ. ಯಾವಾಗ್ಲೂ ಹೀಗೆ ನಗ್ತಾ ಇರೋ ಅಕ್ಕ ಎಲ್ರಿಗೂ ಸಿಗಲ್ವಲ್ಲ ಅಕ್ಕ? ಸ್ವಂತ ಅಕ್ಕನ್ ತರ ನೋಡ್ಕೊಳ್ಳೋ ತಂಗಿ ಕೂಡ ಎಲ್ರಿಗೂ ಸಿಗಲ್ವಲ್ಲ? ಒಂದ್ ನಿಮಿಷ ಇರಕ್ಕ. ಕಿಕಿ 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 ಕಿಕಿ. ಅಯ್ಯೋ ಅಯ್ಯೋ ಪಿಪಿ. ಅಪ್ಪುಟ, ಇಲ್ಲೋಡು, ಇಳಿಯಪ್ಪ, ಬಿದ್ದೋಗ್ತೀಯ ಕಂದ. ನಾನು ಇಳಿಯಲ್ಲ ಅಜ್ಜಿ, ನಾನು ಸ್ವಲ್ಪ ಹೊತ್ತು ಸ್ಕೂಟಿ ಓಡಿಸ್ತೀನಿ. ಡ್ರೈವ್ ಮಾಡಿದ್ರೆ ನೀನ್ ಬಿದ್ದೋಗ್ತೀಯ ಕಂದ. ಇಳಿಯಪ್ಪ, ನನ್ ಮಾತ್ ಕೇಳು. ನಾನೇನ್ ಬೀಳೋದಿಲ್ಲ. ಇಲ್ಲೋಡು, ಹೇಳಿದ್ರೆ ಕೇಳ್ಬೇಕು. ಇಳಿ ಇಳಿ ಅಂತ ಹೇಳಿದ್ನಲ್ಲ. ಅಯ್ಯೋ ಅಜ್ಜಿ, ಬಿಡು ಅಜ್ಜಿ, ನಾನು ಸ್ವಲ್ಪ ಹೊತ್ತು ಸ್ಕೂಟಿನ ಡ್ರೈವ್ ಮಾಡ್ತೀನಿ. ನಾನ್ ನಿನ್ನನ್ ಬಿಟ್ರೆ ನೀನು ಸ್ಕೂಟಿ ಹತ್ ಕೂತ್ಕೋತೀಯ. ಬಿದ್ದೆ ಅನ್ಕೋ, ಕಾಲೋ ಕೈಯೋ ಏಟಾಗತ್ತೆ. ಬಾ, ನಡಿ ಹೋಗೋಣ. ಅಜ್ಜಿ, ನಾನು ಆಡ್ಬೇಕು ಅಜ್ಜಿ. ಬಾ ಅಂದ್ರೆ ಅಜ್ಜಿ, ಬಿಡು ಅಜ್ಜಿ. ಬಾ ಕಂದ. ಅಜ್ಜಿ, ಪ್ಲೀಸ್. ಬೇಡ ಅಜ್ಜಿ, ಬಿಡು ಅಜ್ಜಿ, ಪ್ಲೀಸ್ ಬಿಡು ಬೇಡ ಅಜ್ಜಿ, ಕಂದ. ಬಿಡು. ಸ್ಕೂಟಿ ಹತ್ತಿದ್ರೆ ಕೆಳಗ್ ಬೀಳ್ತೀಯ. ಸುಮ್ನೆ ಏನೋ ಒಂದ್ ತೊಂದ್ರೆ ಆಗತ್ತೆ. ಬೇಡ ಅಂತ ಹೇಳಿದ್ನಲ್ಲ. ಪ್ಲೀಸ್ ಅಜ್ಜಿ, ಆಡ್ಕೋತೀನಿ ಅಜ್ಜಿ. ಚಿಕ್ಕಪ್ಪ, ಏನೋ ಯಾಕೆ ಕೂಗಾಡ್ತಿದ್ಯಾ? ಏನಾಯ್ತು? ನೋಡು ಚಿಕ್ಕಪ್ಪ, ಬೀಳ್ತೀಯ ಬೀಳ್ತೀಯ ಅಂತ ಮನೆ ಒಳಗಡೆ ಎಳ್ಕೊಂಡ್ ಬಂದ್ಬಿಟ್ಲು. ಸನ್ನಿ, ಅಜ್ಜಿ ಹೇಳ್ತಿರೋದು ಸರಿಯಾಗೇ ಇದೆ. ಚಿಕ್ಕ ಮಕ್ಳು ಸ್ಕೂಟಿ ಡ್ರೈವ್ ಮಾಡಬಾರ್ದು, ಬಿದ್ದೋಗ್ಬಿಡ್ತಾರೆ ಅಲ್ವಾ? ಸ್ಕೂಟಿ ಅಷ್ಟಿಲ್ಲ, ಹೇಗೋ ಸ್ಕೂಟಿ ಡ್ರೈವ್ ಮಾಡ್ತೀಯ ನೀನು? ಇದು ಚೆನ್ನಾಗಿದೆ ಮಮ್ಮಿ. ಬಸ್ನ ಡ್ರೈವ್ ಮಾಡೋರು ಬಸ್ ತರ ಇರ್ತಾರ? ಟ್ರೈನ್ ಡ್ರೈವ್ ಮಾಡೋರು ಟ್ರೈನ್ ತರ ಇರ್ತಾರ? ಏಯ್, ನಿನ್ ಲಾಜಿಕ್ ಕರೆಕ್ಟೇ ಕಣೋ. ಮಮ್ಮಿ, ಸ್ಟ್ಯಾಂಡ್ ಹಾಕಿದ್ಯಲ್ವಾ, ಇವನೇನ್ ಬೀಳಲ್ಲ, ಇವನ್ನ ಬಿಡು. ಬೇಡ ಅಖಿಲ್, ಚಿಕ್ಕ ಮಗು ಅಲ್ವಾ? ಮತ್ತೇನಾದ್ರೂ ಏಟಾಗ್ಬಿಟ್ರೆ ಆಮೇಲೆ ನಾವೇ ನೊಂದ್ಕೋತೀವಿ. ಬೇಡ. ಚಿಕ್ಕಪ್ಪ ಹೇಳಾಯ್ತಲ್ವಾ, ನಾನು ಆಡ್ಕೋತೀನಿ. ಏಯ್, ಪಿಪಿ, ಬೇಡ ಅನ್ನಲ್ಲ. ಏಯ್, ಪಿಪಿ, ಏಯ್, ನಿಂತ್ಕೊಳ್ಳೋ. ಬೇಡ್ವೋ? ಪಿಪಿ. ಕಿಕಿ 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 ಕಿಕಿ. ಹೊಸ ಸ್ಕೂಟಿ ಅನ್ಸುತ್ತೆ. ಯಾರ್ದೋ? ನಾನೇ ತಗೊಂಡೆ ಅದಕ್ಕೆ, ಶ್ಯಾಮಂಗೋಸ್ಕರ. ಶ್ಯಾಮಗೆ ಸ್ಕೂಟಿ ಯಾಕಪ್ಪ?
ಶ್ಯಾಮ ತಗೋ ಅಂದಿರ್ತಾಳೆ. ಹೆಂಡತಿ ಮಾತಿಗೆ ಇಲ್ಲ ಅನ್ನೋಕಾಗ್ದೆ ಅಖಿಲ್ ತಗೊಂಡಿರ್ತಾನೆ ಅತ್ತೆ. ಕರೆಕ್ಟ್ ಅಲ್ವಾ ಅಖಿಲ್? ಶ್ಯಾಮ ಕೇಳಲಿಲ್ಲ ಅತ್ಗೆ, ನಾನೇ ತಗೊಂಡೆ. ಅವಳ ದಿನ ಫ್ಯಾಕ್ಟ್ರಿಗೆ ಹೋಗೋದಕ್ಕೆ ಏನೂ ತೊಂದರೆ ಆಗ್ಬಾರ್ದು ಅಂತಾನೆ ನಾನೇ ತಗೊಂಡೆ. ಏನು, ಶ್ಯಾಮ ಸ್ಕೂಟಿಯಲ್ಲಿ ಫ್ಯಾಕ್ಟ್ರಿಗೆ ಹೋಗೋದಾ? ಹೌದು ಅತ್ಗೆ. ಶ್ಯಾಮ ಅಂದ್ರೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋ ವರ್ಕರ್ ಅಲ್ಲ ಅಖಿಲ್. ಆ ಫ್ಯಾಕ್ಟ್ರಿಯ ಓನರ್ ಆಗಿರೋ ಆನಂದ ಗಜಪತಿ ವರ್ಮಾ ಅವರ ಸೊಸೆ. ಇಂಥ ಆನಂದ ಗಜಪತಿ ವರ್ಮಾ ಅವರ ಸೊಸೆ ಸ್ಟೈಲ್ ಆಗಿ ಕಾರಲ್ಲಿ ಫ್ಯಾಕ್ಟ್ರಿಗೆ ಹೋಗ್ಬೇಕೆ ಹೊರತು ಹೀಗೆ ಸ್ಕೂಟಿಯಲ್ಲಿ ಯಾಕೆ ಹೋಗ್ಬೇಕು? ಹಾಗ್ ಹೋದ್ರೆ ಮಾವನ್ ಮರ್ಯಾದೆ ಏನಾಗ್ಬೇಕು? ನೀವೇನಂತೀರಾ ಅತ್ತೆ? ನೀನ್ ಹೇಳಿದ್ದು ಕರೆಕ್ಟೇ ಐಶ್ವರ್ಯ. ಶ್ಯಾಮ ಹಾಗೆ ಸ್ಕೂಟಿನಲ್ಲಿ ಫ್ಯಾಕ್ಟ್ರಿಗೆ ಹೋದ್ರೆ ನಿಮ್ ಮಾವನ್ ಮರ್ಯಾದೆ ಹೋಗುತ್ತೆ. ಬೇಕಾಗಿಲ್ಲ. ಶ್ಯಾಮ ಹಾಗೆ ಸ್ಕೂಟಿನಲ್ಲಿ ಫ್ಯಾಕ್ಟ್ರಿಗೆ ಹೋಗೋದು ಖಂಡಿತ ಸಾಧ್ಯ ಇಲ್ಲ. ಹೋಗ್ಬೇಕು ವಸಂತ, ಶ್ಯಾಮ ಸ್ಕೂಟಿನಲ್ಲೇ ಫ್ಯಾಕ್ಟ್ರಿಗೆ ಹೋಗ್ಬೇಕು. ಹಾಗೆ ಹೋಗೋದ್ರಿಂದ ನಮ್ ಗೌರವಕ್ಕೆ ಯಾವುದಕ್ಕೇನು ಬರೋದಿಲ್ಲ. ಶ್ಯಾಮ ಫ್ಯಾಕ್ಟ್ರಿಗೆ ಹೋಗೋಕೆ ಶುರು ಮಾಡಿದಾಗ್ಲಿಂದಾನು ನಮ್ ಪ್ರೊಡಕ್ಷನ್ ಯಾಕೆ ಹೆಚ್ಚಾಯ್ತೋ ಗೊತ್ತಾ? ಶ್ಯಾಮ ಅಲ್ಲಿ ಒಬ್ಳು ಓನರ್ ತರ ನಡ್ಕೊಳ್ದೆ ಅಲ್ಲಿನ ವರ್ಕರ್ಸ್ ಜೊತೆ ಅವಳು ಒಬ್ಳು ವರ್ಕರ್ ಆಗಿ ಅವ್ರ ಜೊತೆ ಬೆರ್ತ್ಕೊಡ್ಲು. ಹಾಗೆ ಬೆರ್ತಿರೋ ಶ್ಯಾಮ ಈಗ ಸಡನ್ ಆಗಿ ಫ್ಯಾಕ್ಟ್ರಿಗೆ ಕಾರಲ್ಲಿ ಹೋಗೋದು ಶುರು ಮಾಡಿದ್ರೆ ಅವಳು ಓನರು ಅಂತ ನಾವು ವರ್ಕರ್ಸು ಅನ್ನೋ ಫೀಲಿಂಗು ಮತ್ತೆ ಎಲ್ರಿಗೂ ಬರುತ್ತೆ. ಆಗ ಅವರೆಲ್ಲರೂ ಶ್ಯಾಮನಿಂದ ದೂರ ಆಗ್ತಾರೆ. ಹಾಗೆ ನಡಿಬಾರ್ದು ಅಂದ್ರೆ ಶ್ಯಾಮ ಜೊತೆ ಸೇರಿ ಅವರು ಕರೆಕ್ಟಾಗಿ ಕೆಲಸ ಮಾಡಬೇಕು ಅಂದ್ರೆ ಶ್ಯಾಮನು ಅವ್ರ ಹಾಗೇನೆ ಟೂ ವೀಲರಲ್ಲೇ ಫ್ಯಾಕ್ಟ್ರಿಗೆ ಹೋಗ್ಬೇಕು. ವಾವ್, ಸೂಪರ್ ಡ್ಯಾಡಿ, ಸೂಪರ್, ಎಕ್ಸಲೆಂಟ್ ಆಗಿ ಹೇಳಿದ್ರಿ. ಮಮ್ಮಿ, ಡ್ಯಾಡಿ ಹೇಳಿದ್ದು 100% ಕರೆಕ್ಟ್ ಮಮ್ಮಿ. ನನ್ಗೂ ಕರೆಕ್ಟೇ ಅನಿಸ್ತಿದ್ಯಪ್ಪ. ಆದ್ರೆ ಶ್ಯಾಮ ಈ ಸಿಟಿಲಿ ಸ್ಕೂಟಿ ಡ್ರೈವ್ ಮಾಡ್ತಾಳೆ ಅಂತೀಯಾ? ಮಾಡ್ತಾಳೆ ಮಮ್ಮಿ, ಅವಳನ್ನ ಬಿಲೀವ್ ಮಾಡಿ. ಪರ್ಫೆಕ್ಟ್ ಆಗಿ ಡ್ರೈವ್ ಮಾಡ್ತಾಳೆ. ನಿಜನಾ? ಶ್ಯಾಮ, ಒಂದ್ಸಲ ನಿನ್ ಡ್ರೈವಿಂಗ್ ಏನೋ, ನಿನ್ ಡ್ರೈವ್ ಹೇಗಿರುತ್ತೋ ಎಲ್ರಿಗೂ ತೋರ್ಸಣ್ವಾ? ಮಮ್ಮಿ ಬನ್ನಿ, ಮಮ್ಮಿ ಬನ್ನಿ, ಡ್ಯಾಡಿ ಬನ್ನಿ, ಎಲ್ರೂ ಆಚೆ ಹೋಗಿ ನೋಡೋಣ. ಅತ್ತೆ ಏನು ನನ್ ರೂಟಲ್ ಬಂದ್ ಹಾಗೆ ಬಂದು ಕೊನೆಗೆ ಅವ್ರ ಪಾರ್ಟಿಗೆ ಆಗ್ಬಿಟ್ರಲ್ಲ. ಛೆ. ಕಿಕಿ ಕಿಕಿ ಕಿಕಿ
ಪುಟ್ಟು ನೀನ್ ಇಳಿಯಪ್ಪ, ನಿಮ್ ಚಿಕ್ಕಿ ಗಾಡಿ ಓಡಿಸ್ತಾಳೆ. ನಾನು ಇಲ್ಲೇ ಕುತ್ಕೊಂಡು ಡ್ರೈವ್ ಮಾಡ್ತೀನಿ. ಸರಿ ಕಂದ, ಬಾ ನೀನ್ ಹಿಂದೆ ಕೂತ್ಕೋ. ಓಕೆ.